ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂಥದ್ದು. ಸೊ ಈ ಸಿನಿಮಾದ ಕಥೆ ವಿಚಾರಕ್ಕೆ ಬರೋದಾದ್ರೆ ಒಬ್ರು ಸರ್ವೈವರ್ ಆದ್ರೆ ಮತ್ತೊಬ್ರು ರೂಲರ್. ಸೊ ಈಗ ಆಳುವವರು ಮತ್ತು ಆಳಿಸಿಕೊಳ್ಳುವವರ ನಡುವಿನ ಒಂದು ಹೋರಾಟ. ಸೊ ಈಗ ನಮ್ಮ ಜೊತೆಗೆ ಲ್ಯಾಂಡ್ ಲಾರ್ಡ್ನಲ್ಲಿ ಆಳುವಂತಹ ಒಂದು ಗುಂಪಿನಲ್ಲಿ ಪ್ರಮುಖ ಪಾತ್ರ ಮಾಡಿರುವಂತಹ ಅಭಿಷೇಕ್ ದಾಸ್ ನಮ್ಮ ಜೊತೆ ಇದ್ದಾರೆ. ಸೊ ಪ್ರತಿಭಾನ್ವಿತ ಕಲಾವಿದ. ಇಲ್ಲಿ ತನಕ ನೀವು ಕಿರುತೆರೆ ನೋಡಿದ್ರೆ, ಒಂದಷ್ಟು ಸಿನಿಮಾಗಳಲ್ಲಿ ನೋಡಿದ್ರೆ, ಇಲ್ಲಿ ಬೇರೆದೇ ಲೆವೆಲ್ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇರೋದು. ಸೊ ಬನ್ನಿ ಮಾತಾಡ್ಸೋಣ. ನಮಸ್ತೆ ಅಭಿ, ಹೇಗಿದ್ರೆ? ಸೊ ತುಂಬಾ ದಿನದ ನಂತರದಲ್ಲಿ ಸೊ ಲ್ಯಾಂಡ್ ಲಾರ್ಡ್ ಒಂದು ಕನಸಿನ ಪ್ರಾಜೆಕ್ಟ್. ಎಲ್ಲ ಒಂದ್ ಕಡೆ ಸಿನಿಮಾ ಆರಂಭದ ಸಂದರ್ಭದಲ್ಲಿ ಒಂದು ಪೋಸ್ಟ್ ಅನ್ನ ನೀವು ಹಾಕ್ತೀರಿ. ಸೊ ಅಲ್ಲಿಂದನೇ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಎಲ್ಲ ವಿಶ್ಗಳು ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ. ಸೊ ತುಂಬಾ ಕನಸಿನ ಪ್ರಾಜೆಕ್ಟ್ ಇದೆ, ಎಷ್ಟು ಖುಷಿ ಇದೆ ಅಂತ. ನಾನು ಮಾಡಿರೋದ್ರಲ್ಲಿ ಒಂದು ದೊಡ್ಡ ಬಜೆಟ್ನ ಸಿನಿಮಾ ಅಂತಾನೆ ಅನ್ಬೋದು. ಆ್ಯಂಡ್ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಲ್ಲೂ ಎಲ್ಲ ಈಗ ಬೇರೆ ಸಿನಿಮಾಗಳಲ್ಲಿ ಅಥವಾ ಟೆಲಿವಿಷನಲ್ಲೆಲ್ಲ ಚಾಕ್ಲೇಟ್ ಬಾಯ್, ದ ಬಾಯ್ ನೆಕ್ಸ್ಟ್ ಡೋರ್ ಆ ಥರ ನೋಡಿರ್ತಾರೆ. ಸೊ ಈ ಒಂದು ಸಿನಿಮಾ ನನಗೆ ಆಫರ್ ಬಂದಾಗ ತುಂಬ ಖುಷಿ ಅನಿಸ್ತು. ಲೈಕ್ ಒಂದು ನೆಗೆಟಿವ್ ಪಾತ್ರ ಮಾಡೋದು, ಅದರಲ್ಲೂ ವಿಜಯ್ ಸರ್ ಮುಂದೆ ಆ್ಯಕ್ಟ್ ಮಾಡೋದು ಅಂತ ಅಂದರೆ ಬೇರೆ ವಿಷಯನೇ ಅದು. ಈ ಈ ಸಿನಿಮಾ ಬಗ್ಗೆನೇ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಬಿಕಾಸ್ ಒಂದು ಸೂಪರ್ ಕ್ಯಾರೆಕ್ಟರ್ ಪುಲ್ ಔಟ್ ಮಾಡಿದ್ದೀನಿ. ಆ ಥರ ಒಂದು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ನಾನು ಆ ಒಂದು ಲುಕ್ಕಲ್ಲಿ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ಆಗಿರೋದ್ರಲ್ಲಿ ಸೊ ಖುಷಿ ಇದೆ, ಎಕ್ಸೈಟಿಂಗ್ ಆಗಿದೆ. ಇನ್ನೊಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡೋಣ ಹೆಂಗಾಗುತ್ತೆ. ತಾವು ರಾಜ್ ಬಿ ಶೆಟ್ಟರ್ ತಮ್ಮ ಅಂತೆ, ಬ್ರದರ್ ಅಂತೆ, ನಿಜನಾ? ವಿಲನ್ ಗ್ಯಾಂಗ್ ಅಂತಾರೆ, ಅವ್ರು ರಿಲೇಟೆಡೇ ನಾನು. ಸೊ ಅದನ್ನ ರಿವೀಲ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ, ಬಟ್ ಅವ್ರು ರಿಲೇಟೆಡೇನೆ. ಮಾಮ ಅಂತ ಕರಿತೀನಿ ಅವ್ರಿಗೆ ಅದರಲ್ಲಿ. ಸೊ ಮೇ ಬಿ ನಮ್ಮ ಅಮ್ಮನ ಅಕ್ಕನೋ ಅಮ್ಮನ ತಮ್ಮನೋ ಅಣ್ಣನೋ ಆಗಿರ್ತಾರೆ ಅವರು. ಸೊ ಎಸ್, ನಮ್ಮ ಮಾಮ ರಾಜ್ ಬಿ ಶೆಟ್ಟಿ ಅವರು. ಸೊ ವಿಲನ್ ಗ್ಯಾಂಗ್. ಸೊ ಎಲ್ಲ ಒಂದ್ ಕಡೆ ಈ ಪಾತ್ರ ಅಂತ ಬಂದಾಗ ನೀವೇ ಅನ್ಕೊಂಡಿದ್ರೆ ಅಂದ್ರೆ ಡ್ರೀಮ್ ಪ್ರಾಜೆಕ್ಟ್, ಡ್ರೀಮ್ ಒಂದು ರೋಲ್ ಅಂತ. ಸೊ ಆರಂಭದಲ್ಲಿ ಸಿನಿಮಾದ ಕಥೆ ಹೇಳುವಾಗ ಜಡೇಶ್ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ನಟರಿಗೆ, ಕಲಾವಿದರಿಗೆ ಒಂದು ಪಾತ್ರ ಪರಿಚಯ ಮಾಡ್ಕೊಡ್ತಾರೆ, ಸಿನಿಮಾದ ಒಂದು ಲೈನ್ ಹೇಳ್ತಾರೆ. ಸೊ ಲ್ಯಾಂಡ್ ಲಾರ್ಡ್ ಮೊದಲ ಬಾರಿಗೆ ನಿಮ್ಗೆ ಹೇಳಿದಾಗ ಕಥೆಯನ್ನ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಈ ಸಿನಿಮಾ ಮೇಲೆ ಅಂತ? ನಾನು ಆ್ಯಕ್ಚುಲಿ ಡಿ ಬಾಸ್ ಅಭಿಮಾನಿ. ಇವ್ರ ಕತೆ ಹೇಳ್ಬೇಕಂದ್ರೆ ಆ ಒಂದು ಕಾಟೇರದು ಸ್ಮೆಲ್ ಬಂತು ನನಗೆ. ಕಾಟೇರ ಥರನೇ ಇದೆ ಇದು, ಕಾಟೇರ ನಮ್ಮ ಮಣ್ಣಿನ ಕತೆ, ಫಾರ್ಮರ್ ಕತೆ ಅಂದಾಗ ಹೆಂಗಿದ್ರು ಕಾಟೇರ ರೈಟರೇ ನಮ್ಮ ಜಡೇಶ್ ಸರ್. ಸೊ ಅದೇ ಒಂದು ಜಾನ್ರಲ್ಲಿ ತಗೊಂಡ್ಬರ್ತಾರೆ ಅಂತ ನಂಗೆ ಅನಿಸ್ತು. ಆ್ಯಂಡ್ ಫ್ರೇಮ್ ಟು ಫ್ರೇಮ್ ನೋಡಿದಾಗೆಲ್ಲ ಆ ಒಂದು ಅದೇ ಟಿಂಟ್ ಇತ್ತು ಅದು. ಸೊ ಕಾಟೇರ ಥರನೇ ಒಂದು ಒಂದು ದೊಡ್ಡ ಸಿನಿಮಾ ಆಗುತ್ತೆ ಇದು ಅಂತ ನನಗೆ ಒಂದು ನಂಬಿಕೆ ಆಗಿದೆ. ಸೊ ವಿಜಯ್ ಸರ್ನ ಮೊದಲ ಬಾರಿಗೆ ಈ ಥರ ಆಂಗ್ರಿ ಯಂಗ್ ಮ್ಯಾನ್ ಲುಕ್ಕಲ್ಲಿ ಕಾಣುವಂಥದ್ದು. ಸೊ ಮೊದಲ ಬಾರಿಗೆ ಈ ಥರ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಎದುರುಗಡೆ ಬಂದು ನಿಂತಾಗ ನಿಮ್ಗೆ ಹೇಗಿದೆ? ಯಾಕಂದರೆ ಅವ್ರ ಆಪೋಸಿಟ್ ಗ್ಯಾಂಗ್ ಅಂತಂದಮೇಲೆ ಅವ್ರ ಹತ್ರ ಡೈಲಾಗಲ್ಲಿ ಒದೆಯಲ್ಲಿ ಇದ್ದೇ ಇರುತ್ತೆ. ಸೊ ಎದುರುಗಡೆ ಫಾರ್ ದಿ ಫಸ್ಟ್ ಟೈಮ್ ನೋಡಿದಾಗ ಈ ಲುಕ್ನಲ್ಲಿ ಹೇಗಿತ್ತು ರಾಚಯ್ಯನ ಅಬ್ಬರ? ನಾನು ಫಾರ್ ದ ಫಸ್ಟ್ ಟೈಮ್ ವಿಜಯ್ ಸರ್ನ ನೋಡಿದಾಗ ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಟ್ಯೂಷನ್ಗೆ ಹೋದಾಗ ಹಿಂಗೆ ಆಟೋಗ್ರಾಫ್ ಕೇಳಿದೆ ವಿಜಯ್ ಸರ್ಗೆ, ಸರ್ ಒಂದು ಆಟೋಗ್ರಾಫ್ ಬೇಕು ಅಂತ. ಯಾಕೆ ಬಾ ಮನೆ ಅದಕ್ಕೇನು ಅಂತ ಅಂದ್ಬಿಟ್ಟು ಹಿಂಗೆ ಆಟೋಗ್ರಾಫ್ ಕೊಟ್ಟಿದ್ರು. ಅದೇ ಆಟೋಗ್ರಾಫ್ ಹಾಕಿದ ಕೈಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏಟ್ ತಿಂತಾ ಇರ್ಬೇಕಾದ್ರೆ ನನಗೆ ಆ ಏಟ್ನ ತಿನ್ಬೇಕಾದ್ರೂ ಖುಷಿ ಅನಿಸ್ತಾ ಇತ್ತು. ಅವಾಗಲೂ ಹೇಳ್ದೆ ಅವ್ರಿಗೆ, ಸರ್ ಹಿಂಗೆ ಒಂದು ಸಲ ನೀವು ಹೈಸ್ಕೂಲ್ ಇರ್ಬೇಕಾದ್ರೆ ಆಟೋಗ್ರಾಫ್ ಕೊಟ್ಟಿದ್ದೀರಿ, ಇವಾಗ ಕ್ಲೈಮ್ಯಾಕ್ಸ್ ಇವಾಗ ನಾಯಿ ಹೊಡೆದಾಗ ಹೊಡಿತಾ ಇದ್ದೀರಾ ನೀವು, ಖುಷಿ ಆಗ್ತಾಯಿದೆ ಸರ್ ಅಂತ ನಗ್ತಾ ಇದ್ರು ಅವರು. ಸೊ ಸೂಪರ್ ಅನಿಸ್ತು. ಲೈಕ್ ಆ ಒಂದು 15 ವರ್ಷ ಗ್ಯಾಪಲ್ಲಿ ಆಟೋಗ್ರಾಫ್ ಇಟ್ಕೊಳ್ಳೋದ್ರಿಂದ ಹಿಡಿದು ಅವ್ರ ಕೈಯಲ್ಲಿ ಏಟ್ ತಿನ್ನೋದಾಗಿರಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಾಗಿರಲಿ, ಸೂಪರ್ ಎಕ್ಸ್ಪೀರಿಯನ್ಸ್ ಅನಿಸ್ತು. ಐ ಆಮ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಈ ಕಡೆ ರೂಲರು ಮತ್ತು ಸರ್ವೈವರ್ ಇದರ ನಡುವಿನ ಹೋರಾಟ ಇದೆಯಲ್ಲ, ಆ ಒಂದು ಸಮಾಜದ ಒಂದಷ್ಟು ಕಳಕಳಿ ವಿಚಾರಗಳ ಸಿನಿಮಾದ ಉದ್ದಕ್ಕೂ ಇದೆ. ಸೊ ಎರಡೂ ಪಾತ್ರಗಳು ಯಾವ ಮಟ್ಟಿಗೆ ಟಕಾಫರ್ ಇರುತ್ತೆ ಸಿನಿಮಾದ ಉದ್ದಕ್ಕೂ ಅಂತ, ರಾಜ್ ಬಿ ಶೆಟ್ಟರ್ದು ಮತ್ತು ವಿಜಯ್ ಸರ್ದು? ವಿಜಯ್ ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ಫಾರ್ಮರ್ ಆಗಿರ್ತಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಲೈಕ್ ಒಂದು ವಿಲನ್ ಪಾತ್ರ, ಲೈಕ್ ಹೂ ಅಪೋಸಸ್ ಹಿಮ್. ಆ್ಯಂಡ್ ವಿಜಯ್ ಸರ್ ಇವತ್ತು ಒಂದು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಆ್ಯಂಡ್ ಒಂದು ದೊಡ್ಡ ಆ್ಯಕ್ಟರ್ ಆಗಿದ್ದಾರೆ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಅವ್ರ ಕರಿಯರಲ್ಲಿ ಫೈಟರ್ ಆಗಿ. ಸೊ ಫೈಟ್ ಸೀನ್ ಎಲ್ಲ ಬಂದಾಗ ಆ ಒಂದು ಸೂಪರ್ ಆಗಿತ್ತು. ಇವಾಗ ಗರುಡಗಮನಲ್ಲಿ ರಾಜ್ ಬಿ ಅವ್ರನ್ನೂ ಫೈಟ್ ಮಾಡೋದು ನೋಡಿದೀವಿ ನಾವು. ಅವರು ಸೂಪರ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಇವರಿಬ್ರು ಫೈಟ್ ನೋಡೋಕ್ಕಂತೂ ಲೈಕ್ ಎಲ್ರೂ ನೈಟ್ ಶೂಟ್ ಮಾಡೋದ್ರಿಂದ ಕೋಲ್ಡ್ ಅಂದ್ಬಿಟ್ಟು ಕ್ಯಾರವನ್ಗೆ ಹೋಗ್ಬಿಡ್ತಾ ಇದ್ರು, ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ರು. ಬಟ್ ಇಡೀ ಸೆಟ್ಟು ಎಲ್ಲ ಕಲಾವಿದರು ಕ್ಲೈಮ್ಯಾಕ್ಸಲ್ಲಿ ಇವರಿಬ್ರು ನೋಡ್ತಾ ಇದ್ರು. ಏನಿದು ಹಿಂಗಿದೆಯಲ್ಲ, ಇದು ಇವರಿಬ್ರದ್ದು ರೌದ್ರಾವತಾರ ಹಿಂಗಿದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನ ನೋಡೋಕ್ಕೆ ಒಂದು ಬ್ಲಿಸ್ ಇತ್ತು. ಸಿನಿಮಾ ರಿಲೀಸ್ ಕ್ಲೈಮ್ಯಾಕ್ಸಲ್ಲಂತೂ ಎಲ್ರೂ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ, ಅಷ್ಟು ಚೆನ್ನಾಗಿದೆ. ಕನ್ನಡದ ಮಟ್ಟಿಗೆ ಈ ಥರದೊಂದು ಪ್ರಯತ್ನಗಳು, ಪ್ರಯೋಗಗಳು ಎಷ್ಟು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಕಾಟೇರ ಬಂದ ನಂತರದಲ್ಲಿ ಇದು ಸಾಮಾಜಿಕ ಕಳಕಳಿ ಮತ್ತು ಒಂದು ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ, ಅಂದರೆ ಒಂದು ವರ್ಗ ವ್ಯವಸ್ಥೆ, ಇದರೆಲ್ಲದರ ಬಗ್ಗೆ ಧನಿಯತ್ತೆ ಸಿನಿಮಾ. ಸೊ ಲ್ಯಾಂಡ್ ಲಾರ್ಡಲ್ಲಿ ಅದೇ ಥರದ ಒಂದಷ್ಟು ಫ್ಲೇವರ್ ಕಾಣಿಸ್ತಾ ಇದೆ. ಎಷ್ಟು ಅವಶ್ಯಕತೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಅಂತ? ಅದೇ ನೀವು ಹೇಳಿದಾಗ ಇವಾಗ ಥಿಯೇಟ್ರಿಗೆ ಬರೋದೇ ಜನ ಒಂದು ಸ್ವಲ್ಪ ಕಷ್ಟ ಆಗೋಗಿದೆ. ಆ್ಯಂಡ್ ಈ ಸಿನಿಮಾ ಏನು ಅಂತಂದರೆ
ಇಡೀ ಫ್ಯಾಮಿಲಿಯಿಂದ ಹಿಡಿದು ಕಾಲೇಜ್ ಅವ್ರನ್ನ ಯೂತ್ನ ಎಲ್ಲಾರನ್ನೂ ಪುಲ್ ಮಾಡುವಂಥ ಸಿನಿಮಾ ಇದು. ಅಷ್ಟು ಕೆಪಾಸಿಟಿ ಇದೆ. ನಾನು ಫಸ್ಟ್ ಕಾಪಿ ನೋಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಕಾಪಿ ನೋಡಾದ್ಮೇಲೆ ಇದರಲ್ಲಿ ಎಕ್ಸ್ ಫ್ಯಾಕ್ಟರ್ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ, ಈಗ ನಾವು ಗಾಳಿಪಟ ನೋಡಿದೀವಿ, ಗಾಳಿಪಟ ನೋಡಾದ್ಮೇಲೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಗೊತ್ತಾ, ಆ ಒಂದು ರಿಪೀಟ್ ಮಾಡಬೇಕು ಅನ್ನೋ ಒಂದು ಫೀಲ್ ಇರುತ್ತಲ್ಲ, ಆ ಥರ ಒಂದು ಫೀಲ್ ಈ ಸಿನಿಮಾಲಿದೆ ಅಂತ ಹೇಳ್ಬೋದು. ಅದೇ ಎಕ್ಸ್ ಫ್ಯಾಕ್ಟರ್ ಈ ಸಿನಿಮಾದಲ್ಲಿ.